ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತವಾದಂತಹ ಸ್ಥಳದಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಚಾಲಕರಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. 5ನೇ ದಿನವೂ ಕೂಡ LPG ಗ್ಯಾಸ್ ಟ್ಯಾಂಕರ್ ಅನ್ನು ಈಗಾಗಲೇ ಖಾಲಿ ಮಾಡಿ ನದಿಯಿಂದ ಹೊರಕ್ಕೆ ತೆಗೆಯುವಂತಹ ಕೆಲಸವೂ ಕೂಡ ಆಗಿದೆ. ನದಿಯಲ್ಲಿ ಶವಕ್ಕಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಕೇವಲ ಮಣ್ಣಿನ ಅಡಿಯಲ್ಲಿ ಮಾತ್ರ ಅಲ್ಲ, ನದಿಯಲ್ಲೂ ಕೂಡ ಶವಕ್ಕಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಶಿರೂರು ಗ್ರಾಮಕ್ಕೆ ನಿರ್ಬಂಧವನ್ನ ಹೇರಿದ್ರ ಹಿನ್ನೆಲೆಯಲ್ಲಿ ಹೈಡ್ರಾಮವು ಕೂಡ ಅಲ್ಲಿ ಸೃಷ್ಟಿಯಾಯಿತು. ಅಲ್ಲಿನ ಶಾಸಕರು ಒಂದಷ್ಟು ಜಟಾಪಟಿಗೂ ಕೂಡ ಇಳಿದ್ರು. ಈ ಮಧ್ಯೆ ಆ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟರು. ಆ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವ್ರಿಗೊಂದಷ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಆಯ್ತು ಆ ವರದಿ ನೋಡ್ಕೊಂಡು ಬರೋಣ. 5ನೇ ದಿನವೂ ಮುಂದುವರೆದ ಶಿರೂರು ಕಾರ್ಯಾಚರಣೆ. ಮಣ್ಣಿನಡಿ ಸಿಲುಕಿದ ಚಾಲಕನಿಗಾಗಿ ಹುಡುಕಾಟ. LPG ಗ್ಯಾಸ್ ಟ್ಯಾಂಕರ್ ಖಾಲಿ, ನದಿಯಿಂದ ಹೊರಕ್ಕೆ. ಕಳೆದ 15 ದಿನಗಳಿಂದ ಪ್ರಕೃತಿಯ ಮುನಿಸು ಉತ್ತರ ಕನ್ನಡ ಜಿಲ್ಲೆಯನ್ನ ಅಕ್ಷರಶಃ ನಡುಗಿಸಿ ಬಿಟ್ಟಿದೆ. ಜಲ ರುದ್ರ ತಾಂಡವಕ್ಕೆ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ಭೂ ಸಮಾಧಿಯಾದವರ ಶೋಧ ಕಾರ್ಯ ಮುಂದುವರೆದಿದೆ. ಕಳೆದ 4 ದಿನದಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಲಾರಿ ಚಾಲಕ ಅರ್ಜುನ ಸಿಲುಕಿರುವ ಜಾಗದಲ್ಲಿ JCB ಟ್ರಕ್ಕು, JCBಗಳನ್ನ ಬಳಸಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಟ್ಯಾಂಕರ್ ಪತ್ತೆಗಾಗಿ ರ್ಯಾಡರ್ ಮಷಿನ್ ಕೂಡ ಬಳಕೆ ಮಾಡಲಾಗಿದೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದಾಗಿ 7 ಜನ ಸಾವನ್ನಪ್ಪಿನ ಇರುವಂತದ್ದು. ಇನ್ನು 3 ಜನರ ಶವ ಕೂಡ ಇನ್ನೂವರೆಗೂ ಸಿಕ್ಕಿಲ್ಲ. ಆದರೆ ನಾವು ಇವತ್ತು 2 ಟ್ರಕ್ಗಳು ಡಿಟೆಕ್ಟ್ ಆಗಿರುವಂಥದ್ದು ಮೆಟಡೇಟರ್ ಮೂಲಕ ಇವತ್ತು ಚೆಕ್ ಮಾಡಿರುವಂಥದ್ದು ನೀವು ನೋಡ್ಬೋದು. ಇವತ್ತು ನಾವು ಅದೇ ಸ್ಥಳದಲ್ಲಿದ್ದೀವಿ. ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು ಡಿಟೆಕ್ಟ್ ಮಾಡಿ ಈಗ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಬೇಕು. ನೀವು ನೋಡ್ಬೋದು, ಇಲ್ಲೊಂದು ಈಗಾಗಲೇ ಪೋಕ್ಲೈನನ್ನು ಕೂಡ ತಂದು ನಿಲ್ಲಿಸಲಾಗಿದೆ. ಯಾಕಂದರೆ ಒಳಭಾಗದಲ್ಲಿ ಟ್ರಕ್ ಇರುವಂಥದ್ದು, ಹಾಗಾಗಿ ಆ ಟ್ರಕ್ಕನ್ನು ತೆಗಿಬೇಕಾಗಿದೆ. ಒಳಗಡೆ ಏನಾದರೂ ಬದುಕಿರ್ಬೋದು ಅನ್ನೋದು ಕೂಡ ಈಗ ಒಂದು ಅಂಥದ್ದು. ಯಾಕೆಂತಂದರೆ ತಮಿಳುನಾಡು ಮೂಲದ ಮತ್ತು ಹಾಗೆ ಕೇರಳ ಮೂಲದ 2 ಟ್ರಕ್ ಚಾಲಕರು ಈ ಭಾಗದಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋಂತಹ ಮಾಹಿತಿ ಇದೆ. ಟ್ರಕ್ನಲ್ಲಿ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ಇನ್ನು ನಿಮಗೆ ನೋಡ್ಬೋದು, ಈ ಭಾಗದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿಯ 2 ರಸ್ತೆಗಳನ್ನು ಕೂಡ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಒಂದು ಟ್ರಕ್ ಹೊರಭಾಗದ ಗಂಗಾವಳಿ ನದಿಯ ನೀರಿಗೆ ಹೋಗಿ ಅಲ್ಲಿಂದ ತೇಲಿಕೊಂಡು ಹೋಗಿತ್ತು. ಅದರ ಜೊತೆಗೆ 4-5 ಮನೆಗಳು ಕೂಡ ನೆಲಸಮ ಆಗಿದ್ದಾವೆ. ಅದಲ್ಲದೆ ಈಗ ಸರ್ಚ್ ಮಾಡುವಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು. ನದಿಯಲ್ಲೂ ಶವಕ್ಕಾಗಿ ನಡೆದ ಕಾರ್ಯಾಚರಣೆ. ಗಂಗಾವಳಿ ನದಿಯಿಂದ ಗ್ಯಾಸ್ ಟ್ಯಾಂಕರ್ ಹೊರಕ್ಕೆ. ಹೆದ್ದಾರಿ ಮೇಲಿನ ಒಂದು ಬದಿಯ ಮಣ್ಣು ಸಂಪೂರ್ಣ ತೆರವುಗೊಳಿಸಲಾಗಿದೆ. ಆದರೆ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ಒಪ್ಪಿಗೆ ಕೊಟ್ಟಿಲ್ಲ. ಇಂದು ಕೂಡ ಆಪರೇಷನ್ ಮುಂದುವರೆದಿದೆ. ಇನ್ನು ಗಂಗಾವಳಿ ನದಿಗೆ ಬಿದ್ದಿದ್ದ ಗ್ಯಾಸ್ ಟ್ಯಾಂಕರ್ ಅನ್ನ ಕಡೆಗೂ ಯಾವುದೇ ಅನಾಹುತ ಸಂಭವಿಸದಂತೆ ಹೊರತೆಗೆಯಲಾಗಿದೆ. ಇದರಿಂದ ಶಿರೂರು ಸುತ್ತಲಿನ ನಿವಾಸಿಗಳು ನಿರಾಳರಾಗಿದ್ದಾರೆ. ಶಿರೂರು ಗ್ರಾಮಕ್ಕೆ ನಿರ್ಬಂಧ, ಹೈಡ್ರಾಮಾ. ಪೊಲೀಸರ ವಿರುದ್ಧ ಶಾಸಕ ಸತೀಶ್ ಗರಂ. ಶಿರೂರು ಗ್ರಾಮಕ್ಕೆ ತೆರಳದಂತೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ನಿರ್ಬಂಧ ಹೇರಿದ್ದಾರೆ. ಶಿರೂರಿನಿಂದ 3 ಕಿಲೋಮೀಟರ್ ದೂರದಲ್ಲೇ ಮಾಧ್ಯಮದವರನ್ನ ತಡೆಯಲಾಯಿತು. ಪೊಲೀಸರ ಕ್ರಮಕ್ಕೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಗರಂ ಆದ್ರು. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಭೇಟಿ ಕೊಟ್ಟರು. ಈ ವೇಳೆ ಬ್ಯಾರಿಕೇಡ್ ಹಾಕಿ ಜನರಿಗೆ ಯಾಕೆ ಆತಂಕ ಮೂಡಿಸ್ತಾ ಇದ್ದೀರಿ ಅಂತ ಸತೀಶ್ ಸೈಲ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪೊಲೀಸರು ಸಮಜಾಯಿಷಿ ಕೊಡೋದಕ್ಕೆ ಮುಂದಾದಾಗ ಏನ್ ಬಂಧಿಸ್ತೀರಾ, ಬಂಧಿಸಿ ಅಂತ ಸೈಲ್ ಸಿಟ್ಟಾದ್ರು. ನಾವು ಯಾವುದೇ ಮೀನಾಮೇಷವಿಲ್ಲದೆ ಇದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. DC ಅವರು ಸಹ 24/7 ವರ್ಕ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆನೂ ಮಾಡ್ತಾ ಇದೆ ಮತ್ತು ಕಂದಾಯ ಇಲಾಖೆಯವರು ಎಲ್ಲರೂ ಮಾಡ್ತಾರೆ. ಮತ್ತು 4 ದಿವಸ ಆಯಿತು ನಾವು ಸಹ ಇಲ್ಲೇ ಇದ್ದು ಇದನ್ನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೋಗಿ ನೋಡಿದಾಗ ಗೊತ್ತಾಯಿತು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು 100 ಗಾಡಿ ಒಂದೇ ಸಲ ಇಟಾಚಿ ತಗೊಂಡೋಗಿ ಇಡ್ಲಿಕ್ಕೂ ಆಗೋದಿಲ್ಲ. 100 ಮೀಟ್ರ್ ಇದೆ. 100 ಮೀಟ್ರ್ ಕ್ಲಿಯರ್ ಮಾಡೋಕ್ಕೆ 4-5 ಇಟಾಚಿ ಇಡ್ಬೋದು. ಆದರೂ ಅಲ್ಲಿ ಇಟಾಚಿ, ಸ್ಕ್ರೇನು ಅಥವಾ ಟಿಪ್ಪರು ಎಲ್ಲ ಇದೆ. ಕಾರ್ಯಾಚರಣೆ ಕರೆಕ್ಟ್ ನಡೀತಾ ಇದೆ. ಯಾವುದೇ ಲೆಕ್ಕದಲ್ಲಿ ವ್ಯತ್ಯಾಸ ಇಲ್ಲ. ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾದದ್ದು. ಹಾಗಾಗಿ ಯಾರೂ ಗಡಿಬಿಡಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಯಾರು ಲಾರಿಯಲ್ಲಿ ಇದ್ದಾರೆ ಅವ್ರ ತಮ್ಮನಿಗೂ ಮಾತಾಡಿಸಿ ಬಂದಿದ್ದೇನೆ ನಾನು. ಬೆಳಸೆಯ ಭಾಗದಲ್ಲಿ ಮಾಧ್ಯಮಗಳನ್ನು ಈಗ ತಡೆಯಲಾಗಿದೆ. ಯಾಕೆಂತಂದರೆ ಆ ಭಾಗದಲ್ಲಿ ಯಾವುದೇ ಕಾರ್ಯಾಚರಣೆ ಅದನ್ನು ಶೂಟ್ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಇವತ್ತು ತಡೆದಿರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಪೊಲೀಸರು ಈ ಭಾಗದಲ್ಲಿ ಈಗ ನಿಂತಿರುವಂಥದ್ದು. ಮಾಧ್ಯಮಗಳಿಗೆ ಯಾವುದೇ ಚಿತ್ರೀಕರಣಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ. ಏನು ಭಟ್ಕಳದ DC ಅವರೇನಿದ್ದಾರೆ ಅವರು ಇವತ್ತು ಆದೇಶವನ್ನು ಮಾಡಿರೋದು. ಕಳೆದ 3 ದಿನದಿಂದ ಪತ್ರಕರ್ತರಿಗೆ ಯಾವುದೇ ಮಾಹಿತಿಯನ್ನು ನೀಡ್ತಾ ಇಲ್ಲ, ಎಲ್ಲವನ್ನು ಗುಪ್ತವಾಗಿ ಮಾಡ್ತಾ ಇರೋದು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಎಲ್ಲಿ ರೆಸ್ಕ್ಯೂ ಮಾಡಬೇಕು ಆ
ಭಾಗದಲ್ಲಿ ರೆಸ್ಕ್ಯೂನ ಮಾಡದೆ ಕೇವಲ ರಸ್ತೆಯ ಒಂದು ಹೆದ್ದಾರಿಯ ಭಾಗದಲ್ಲಿ ರಸ್ತೆಯನ್ನು ಕ್ಲೀನ್ ಮಾಡುವ ಕೆಲಸವನ್ನಷ್ಟೇ ಮಾಡ್ತಾ ಇದ್ದಾರೆ. IRB ಕಂಪನಿಯಿಂದ ಒಂದು 4-5 ಇದೇನಿದೆ JCBಗಳನ್ನು ತಂದು ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ಇದು ನಡೀತಾ ಇಲ್ಲ. ಮಳೆ ನಿಂತಿದೆ, ಕಾರ್ಯಾಚರಣೆ ಮಾಡಬೇಕು. ಗಂಗಾವಳಿ ನದಿಯಲ್ಲಿ NDRF ತಂಡ, ಕೇಂದ್ರದ NDRF ತಂಡ ಬಂದು ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಗ್ನಿಶಾಮಕ ದಳದವ್ರಿಗೆ ಗ್ಯಾಸ್ ಟ್ಯಾಂಕರಲ್ಲಿರುವಂಥ ಗ್ಯಾಸನ್ನ ಲೀಕ್ ಆಗಿತ್ತು, ಏನಾಗಿತ್ತು ಅದನ್ನು ಈಗಾಗಲೇ ಕ್ಲಿಯರ್ ಮಾಡಿರುವಂಥದ್ದು. ಆದರೆ ಮಾಧ್ಯಮಗಳಿಗೆ ಯಾವುದೂ ಮಾಹಿತಿಯನ್ನು ಕೊಡದಂತೆ ಈಗ ಜಿಲ್ಲಾಡಳಿತ ತಡೀತಾ ಇರುವಂಥದ್ದು. ಜಿಲ್ಲಾಡಳಿತ ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡದೆ ಇವತ್ತು ಎಲ್ಲವನ್ನು ರಹಸ್ಯವಾಗಿ ಇಟ್ಟಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ HDK ಭೇಟಿ, ಅಧಿಕಾರಿಗಳಿಂದ ಮಾಹಿತಿ ಪಡೆದ ಕೇಂದ್ರ ಸಚಿವರು. ಇನ್ನು ಮಳೆ ಬಾಧಿತ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಂಡರು. ಇನ್ನು ನಾಳೆ ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಒಟ್ನಲ್ಲಿ ಶಿರೂರು ಭೂಕುಸಿತ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆದಷ್ಟು ಬೇಗ ಈ ಕಾರ್ಯಾಚರಣೆ ಮುಗಿಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಪಬ್ಲಿಕ್ ಟಿವಿ, ಉತ್ತರ ಕನ್ನಡ.